ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಶ್ರೀಲಂಕಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ಹೀನಾಯ ಸೋಲಿನ ಮೂಲಕ ಟೀಂ ಇಂಡಿಯಾ ಬರೋಬ್ಬರಿ 27 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಶ್ರೀಲಂಕಾ ವಿರುದ್ಧ ಸರಣಿಯನ್ನ ಸೋತಿದೆ. ಮೊದಲ 2 ಪಂದ್ಯಗಳಲ್ಲಿ ಪ್ಲೇಯಿಂಗ್ 11 ಆರ್ಡರ್ ಚೇಂಜ್ ಮಾಡಿ ಫೇಲ್ಯೂರ್ ಆಗಿದ್ದ ಕೋಚ್ ಗೌತಮ್ ಗಂಭೀರ್ ಮೂರನೇ ಪಂದ್ಯಕ್ಕೆ ಇಬ್ಬರು ಆಟಗಾರರನ್ನ ರಿಪ್ಲೇಸ್ ಮಾಡಿ ಇನ್ನೂ ಕೂಡ ಹೀನಾಯವಾಗಿ ಸೋತಿದ್ದಾರೆ. ಕೊನೆ ಮ್ಯಾಚ್ಗೆ ಕೆಎಲ್ ರಾಹುಲ್ ಮತ್ತು ಹರ್ಷದೀಪ್ ಸಿಂಗ್ ಅವರನ್ನ ಕೈಬಿಟ್ಟು ರಿಷಬ್ ಪಂತ್ ಮತ್ತು ರಿಯಾನ್ ಪರಾಗ್ ಅವರಿಗೆ ಚಾನ್ಸ್ ನೀಡಲಾಗಿತ್ತು. ಆದ್ರೀಗ ಈ ಫಾರ್ಮುಲಾ ಕೂಡ ಪಲ್ಟಿ ಹೊಡೆದಿದ್ದು ಕ್ರಿಕೆಟ್ ಫ್ಯಾನ್ಸ್, ಕೋಚ್ ಮತ್ತು ಮ್ಯಾನೇಜ್ಮೆಂಟ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕ್ಷಮಿಸಿ ಬಿಡಿ ರೋಹಿತ್ ಮತ್ತು ರಾಹುಲ್ ಅಂತಿದ್ದಾರೆ. ಅಷ್ಟಕ್ಕೂ ಯಾರದ್ದೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರೋ ರೋಹಿತ್ ಮತ್ತು ರಾಹುಲ್ ಬಗ್ಗೆ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಭಾರತ ಒಂದು ಪಂದ್ಯ ಗೆಲ್ಲದೆ ವೈಟ್ ವಾಶ್ ಆಗಿದೆ. ಆದರೆ ಭಾರತದ ಸೋಲಿಗಿಂತ ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆಯಾಗಿದ್ದು ಕೆಎಲ್ ರಾಹುಲ್ ಹೆಸರು. ಲಾಂಗ್ ಗ್ಯಾಪ್ ಬಳಿಕ ಟೀಂ ಇಂಡಿಯಾಗೆ ಮರಳಿದ್ದ ರಾಹುಲ್ ಮೂರನೇ ಪಂದ್ಯದಲ್ಲಿ ಉತ್ತಮ ಇನ್ನಿಂಗ್ಸ್ ಆಡ್ತಾರೆ ಅಂತಾನೆ ಎಲ್ಲರೂ ಅನ್ಕೊಳ್ತಿದ್ರು. ಆದರೆ ಅದಕ್ಕೆ ಮ್ಯಾನೇಜ್ಮೆಂಟ್ ಅವಕಾಶವನ್ನೇ ಕೊಡಲಿಲ್ಲ. ಪ್ಲೇಯಿಂಗ್ 11ನಿಂದ ಕೈಬಿಟ್ಟು ನಿರಾಸೆ ಮೂಡಿಸಿದ್ರು. ಇದು ಕರ್ನಾಟಕದ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಸರ ಮೂಡಿಸಿತ್ತು. ಮತ್ತೊಂದು ಕಡೆ ಎಷ್ಟೋ ಜನ ಹಿಟ್ಮ್ಯಾನ್ ರೋಹಿತ್ ಶರ್ಮಾಗಾಗಿ ಮರುಕ ಪಡ್ತಿದ್ದಾರೆ. ತಂಡಕ್ಕಾಗಿ ನೀವು ಇಷ್ಟೆಲ್ಲ ಮಾಡಿದ್ರೂ ಕೂಡ ಗೆಲ್ಲೋಕೆ ಆಗ್ಲಿಲ್ವಲ್ಲ ಅಂತ ಬೇಸರ ಪಟ್ಟುಕೊಳ್ತಿದ್ದಾರೆ. ರಾಹುಲ್ ಮತ್ತು ರೋಹಿತ್ ಬಗ್ಗೆ ಅಭಿಮಾನಿಗಳ ಮನಸ್ಸು ಮಿಡಿತಾ ಇರೋದು ಯಾಕೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಟೀಮ್ ಮ್ಯಾನೇಜ್ಮೆಂಟ್ ಹಾಗೆ ಕೋಚ್ ಎಕ್ಸ್ಪೆರಿಮೆಂಟ್ಗೆ ಕನ್ನಡಿಗ ಕೆಎಲ್ ರಾಹುಲ್ ಹರಕೆಯ ಕುರಿ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಬುಧವಾರ ಕೆಎಲ್ ರಾಹುಲ್ ತಮ್ಮ 200ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಬೇಕಿತ್ತು. ಆದರೆ ಪ್ಲೇಯಿಂಗ್ 11ನಲ್ಲಿ ಡ್ರಾಪ್ ಮಾಡಿ ಮೈದಾನದಿಂದ ದೂರ ಇಡಲಾಗಿತ್ತು. ಏಕದಿನ ತಂಡದ ಮಿಡಲ್ ಆರ್ಡರ್ನ ಬಲವಾಗಿದ್ದ ರಾಹುಲ್ ವಿಕೆಟ್ ಕೀಪರ್ ಆಗಿ ಅಲ್ಲದೇ ಇದ್ರೂ ಕೂಡ ಬ್ಯಾಟ್ಸ್ಮನ್ ಆಗಿಯಾದ್ರೂ ಕೂಡ ಪ್ಲೇಯಿಂಗ್ 11ನಲ್ಲಿ ಇರಬೇಕಾಗಿತ್ತು. ಆದರೆ ರಾಹುಲ್ ಬೆಂಚ್ಗೆ ಸೀಮಿತವಾಗಿ ಬಿಟ್ರು. ಸದ್ಯ ಕ್ರಿಕೆಟ್ ವಲಯದಲ್ಲಿ ಚರ್ಚೆಯಾಗ್ತಿರುವ ವಿಷಯ ಅಂದ್ರೆ ಕೆಎಲ್ ರಾಹುಲ್ಗೆ ವಿಶ್ರಾಂತಿ ನೀಡಿದ್ರಾ ಅಥವಾ ಡ್ರಾಪ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕಂದ್ರೆ ಬರೋಬ್ಬರಿ 7 ತಿಂಗಳ ಬಳಿಕ ಏಕದಿನ ಸರಣಿಯನ್ನಾಡ್ತಿದ್ದ ಕನ್ನಡಿಗ ರಾಹುಲ್ ಇತರರಿಗಿಂತ ಕಳಪೆ ಪ್ರದರ್ಶನವನ್ನೇನೂ ನೀಡಿರಲಿಲ್ಲ. ಈ ಸರಣಿ ಟೀಂ ಇಂಡಿಯಾಗೆ ಈ ವರ್ಷದ ಕೊನೆ ಏಕದಿನ ಸರಣಿಯಾಗಿತ್ತು. ಇದಾದ ಬಳಿಕ ಈ ವರ್ಷ ಯಾವುದೇ ಒನ್ ಡೇ ಗೇಮ್ ಇರಲ್ಲ. ಹೀಗಾಗಿ ಕೆಎಲ್ ರಾಹುಲ್ರನ್ನ ಕೇವಲ ವಿಶ್ರಾಂತಿಯನ್ನು ನೀಡಲಾಗಿತ್ತಾ ಅಥವಾ ತಂಡದಿಂದಲೇ ಡ್ರಾಪ್ ಮಾಡಲಾಗಿತ್ತಾ ಎಂಬ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲದೆ ಲಂಕಾ ಎದುರಿನ 2 ಪಂದ್ಯಗಳಲ್ಲಿ ಶ್ರೇಯಸ್ ಅಯ್ಯರ್ ಹಾಗೆ ಶಿವಮ್ ದುಬೆ ಆಟ ಕೂಡ ಅಷ್ಟಕ್ಕಷ್ಟೇ ಇತ್ತು. ಆದರೂ ಕೂಡ ರಾಹುಲ್ರನ್ನೇ ಟಾರ್ಗೆಟ್ ಮಾಡಲಾಗಿದೆ. ಕಳೆದ ಕೆಲ ವರ್ಷಗಳಿಂದ ರಾಹುಲ್ ವಿಶ್ವ ಕ್ರಿಕೆಟ್ನಲ್ಲೇ ಬೆಸ್ಟ್ ಮಿಡಲ್ ಆರ್ಡರ್ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. 5 ವರ್ಷಗಳ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಗರಿಷ್ಠ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿದ್ದಾರೆ. ಹೀಗಿದ್ರೂ ಕೂಡ ರಾಹುಲ್ರನ್ನ 4 ಹಾಗೆ 5ನೇ ಕ್ರಮಾಂಕದ ಬದಲಿಗೆ 6 ಮತ್ತು 7ನೇ ಕ್ರಮಾಂಕದಲ್ಲಿ ಪ್ರಯೋಗ ಮಾಡಿ ಕೊನೆಗೆ ಬೆಂಚ್ಗೆ ಫಿಕ್ಸ್ ಮಾಡಿದ್ದು ಅನುಮಾನ ಮೂಡಿಸಿದೆ. ಅದು ಅಲ್ಲದೆ ರಾಹುಲ್ರನ್ನ ಕೈಬಿಟ್ಟು ರಿಷಬ್ ಪಂತ್ಗೆ ಚಾನ್ಸ್ ನೀಡಿ ಟೀಮ್ ಮ್ಯಾನೇಜ್ಮೆಂಟ್ ಸಾಧಿಸಿದ್ದು ಏನೇನೂ ಇಲ್ಲ. ಚಾನ್ಸ್ ಗಿಟ್ಟಿಸಿಕೊಂಡಿದ್ದ ಪಂತ್ ಜಸ್ಟ್ 6 ರನ್ ಗಳಿಸಿ ಔಟ್ ಆಗಿದ್ರು. ರಾಹುಲ್ರನ್ನ ಕೈಬಿಟ್ಟವರ ಮುಖಕ್ಕೆ ಹೊಡೆದಂತಿತ್ತು ಪಂತ್ ಆಟ. ಮತ್ತೊಂದು ಕಡೆ ತನ್ನದಲ್ಲದ ತಪ್ಪಿಗೆ ನಾಯಕ ರೋಹಿತ್ ಶರ್ಮಾ ಕೂಡ ಸೋಲಿನ ಹೊಣೆ ಹೊರಬೇಕಾಗಿದೆ. 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ಬಿಟ್ರೆ ಟೀಂ ಇಂಡಿಯಾ ಪರ ಯಾವ ಬ್ಯಾಟ್ಸ್ಮನ್ ಕೂಡ ಬ್ಯಾಟ್ ಸದ್ದು ಮಾಡಲೇ ಇಲ್ಲ. ರೋಹಿತ್ ಇಡೀ ಸರಣಿಯಲ್ಲಿ 157 ರನ್ ಕಲೆ ಹಾಕಿ ಭಾರತದ ಪರ ಸರಣಿಯಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಬ್ಯಾಟರ್ ಎನಿಸಿಕೊಂಡಿದ್ರು. ಆದರೂ ಕೂಡ ತಂಡ ಗೆಲ್ಲಿಸೋಕೆ ಆಗಲಿಲ್ಲ. ಇದೇ ಕಾರಣಕ್ಕೆ ರೋಹಿತ್ ಮತ್ತು ರಾಹುಲ್ರನ್ನ ಕ್ಷಮಿಸಿ ಬಿಡಿ ಅಂತಿದ್ದಾರೆ ಫ್ಯಾನ್ಸ್. 2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಲಂಕಾ ಸರಣಿ ದಿಕ್ಸೂಚಿ ಎಂದೇ ಹೇಳಲಾಗಿತ್ತು. ಇಲ್ಲಿಂದಲೇ ಮುಂದಿನ ಐಸಿಸಿ ಟೂರ್ನಿಗೆ ಟೀಮ್ ಫೈನಲ್ ಮಾಡೋ ಬಿಸಿಸಿಐ ಪ್ಲಾನ್ ಕೂಡ ಮಾಡಿತ್ತು. ಅದರಲ್ಲೂ ಭಾರತ ತಂಡದಲ್ಲಿ ಸ್ಥಾನ ಪಡೆಯೋಕೆ ಪಂತ್ ಮತ್ತು ಕೆಎಲ್ ರಾಹುಲ್ ಮಧ್ಯೆ ತೀವ್ರ ಪೈಪೋಟಿ ನಡೀತಾ ಇದೆ. ದೀರ್ಘ ಸಮಯದ ಬಳಿಕ ಭಾರತದ ಓಡಿಐ ಕ್ರಿಕೆಟ್ ತಂಡಕ್ಕೆ ಕಂಬ್ಯಾಕ್ ಮಾಡಿರುವ ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಲಯ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ರಿಷಬ್ ಪಂತ್ ಕೂಡ ಚಾನ್ಸ್ ಮೇಲೆ ಚಾನ್ಸ್ ಸಿಕ್ಕರೂ ಕೂಡ ಸ್ಥಿರ ಪ್ರದರ್ಶನ ನೀಡ್ತಾ ಇಲ್ಲ. ಸಿಕ್ಕ ಅವಕಾಶಗಳಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಬ್ಯಾಟ್ ಬೀಸ್ತಿಲ್ಲ. ಹೀಗಾಗಿ ಅಂತಿಮವಾಗಿ ಓಡಿಐ ಪಂದ್ಯಗಳಿಗೆ ಯಾರು ಉಳ್ಕೊಳ್ತಾರೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಭಾರತೀಯ ಕ್ರಿಕೆಟ್ ಜಗತ್ತಿನಲ್ಲಿ ಐಪಿಎಲ್ ಹರಾಜು ಸುದ್ದಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿವೆ. ದಿನಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಹೊರಬೀಳ್ತಾ ಇದೆ. ಈಗಾಗಲೇ ಫ್ರಾಂಚೈಸಿಗಳು ಕೂಡ ಆಕ್ಷನ್ ರೂಲ್ಸ್ ಬಗ್ಗೆ ಬಿಸಿಸಿಐ ಜೊತೆ ಸಭೆ ನಡೆಸಿದ್ದು ಉಳಿಸಿಕೊಳ್ಳಬೇಕಾದ ಆಟಗಾರರ ಲಿಸ್ಟ್ ಕೂಡ ಮಾಡಿಕೊಳ್ತಿವೆ. ಕೋಚ್ ಸೇರಿದಂತೆ ಕೆಲವರಿಗೆ ಕೋಕ್ ಕೊಟ್ಟು ಹೊಸಬರನ್ನ ನೇಮಕ ಮಾಡಿಕೊಳ್ತಿವೆ. ಅದರಲ್ಲೂ 18ನೇ ಆವೃತ್ತಿಯ ಐಪಿಎಲ್ನಲ್ಲಿ 6 ತಂಡಗಳ ಕ್ಯಾಪ್ಟನ್ ಚೇಂಜ್ ಆಗೋ ಸುದ್ದಿ ಹೊರಬಿದ್ದಿದೆ. ಅದರಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಒಂದು. ಐಪಿಎಲ್ ಲೀಗ್ನಲ್ಲಿ 10 ತಂಡಗಳು ಭಾಗವಹಿಸ್ತಾ ಇದ್ದು ಒಂದೊಂದು ಫ್ರಾಂಚೈಸಿಯಲ್ಲೂ ಕೂಡ ಸ್ಟಾರ್ ಆಟಗಾರರ ದಂಡೇ ಇದೆ. ಅದರಲ್ಲೂ ಈಗ ಮುಂದಿನ ಐಪಿಎಲ್ಗೆ ಬರೋಬ್ಬರಿ 6 ಫ್ರಾಂಚೈಸಿಗಳು ಹೊಸ ನಾಯಕರ ಹುಡುಕಾಟದಲ್ಲಿವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಲಕ್ನೋ ಸೂಪರ್ ಜೈಂಟ್ಸ್, ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳಿಗೆ ನೂತನ ಸಾರಥಿಗಳ ನೇಮಕಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಅಷ್ಟಕ್ಕೂ ಆರ್ಸಿಬಿ ಟೀಮ್ ಕ್ಯಾಪ್ಟನ್ ಬದಲಾವಣೆಗೆ ಕಾರಣಗಳು ಏನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಐಪಿಎಲ್ ಟೂರ್ನಿಯ ಮೆಗಾ ಆಕ್ಷನ್ನಲ್ಲಿ ಯಾರನ್ನ ರಿಲೀಸ್ ಮಾಡಬೇಕು, ಯಾರನ್ನ ಖರೀದಿ ಮಾಡಬೇಕು ಅಂತ ಈಗಾಗಲೇ ಫ್ರಾಂಚೈಸಿಗಳು ಲೆಕ್ಕಾಚಾರ ಹಾಕಿಕೊಂಡಿವೆ.
ಸ್ಟಾರ್ ಆಟಗಾರರು ಬಿಡ್ಗೆ ಬಂದರೆ ಎಷ್ಟೇ ಹಣ ಕೊಟ್ಟಾದರೂ ಸರಿ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಬೇಕು, ಟೀಮನ್ನು ಬಲಿಷ್ಠಗೊಳಿಸಬೇಕು ಅನ್ನೋ ಪ್ಲಾನನ್ನು ಮಾಡಿಕೊಳ್ತಾ ಇವೆ. ಈ ಪೈಕಿ RCB ಕೂಡ ಒಂದು. 17 ವರ್ಷಗಳ IPL ಸೀಸನ್ನಲ್ಲಿ ಬೆಂಗಳೂರು ತಂಡ ಒಂದೇ ಒಂದು ಟ್ರೋಫಿಯನ್ನು ಗೆದ್ದಿಲ್ಲ. ಸೊ 18ನೇ ಸೀಸನ್ಗೆ ಪವರ್ ಹಿಟ್ಟರ್ಸ್ ಮತ್ತು ಹೆಚ್ಚು ಕೌಶಲ್ಯವನ್ನು ಇರೋ ಬೌಲರ್ಗಳನ್ನೇ ಖರೀದಿ ಮಾಡ್ತೇವೆ ಅಂತ RCBಯ ಹೆಡ್ ಕೋಚ್ ಆಂಡಿ ಫ್ಲವರ್ ಹೇಳಿದ್ದಾರೆ. ಅದರ ಜೊತೆಗೆ ನಾಯಕ ಫಾಫ್ ಡು ಪ್ಲೆಸಿಸ್ರನ್ನು ಕೂಡ ಚೇಂಜ್ ಮಾಡೋ ಸುಳಿವು ಸಿಕ್ಕಿದೆ. ಫಾಫ್ ಕೇವಲ ಆಟಗಾರನಾಗಿ ಮಾತ್ರವಲ್ಲದೆ ಕ್ಯಾಪ್ಟನ್ ಆಗಿ ಕೂಡ RCBಯಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನಗಳನ್ನು ನೀಡಿದ್ದಾರೆ. ಆದರೂ ಕೂಡ ಟ್ರೋಫಿ ಗೆಲ್ಲೋಕೆ ಸಾಧ್ಯ ಆಗಿಲ್ಲ. ಹೀಗಾಗಿ 2025ರ ಟೂರ್ನಿಗೂ ಮುನ್ನವೇ ಫಾಫ್ ಅವರನ್ನು ರಿಲೀಸ್ ಮಾಡಿ ಹೊಸ ನಾಯಕನಿಗಾಗಿ RCB ಹರಾಜಿನಲ್ಲಿ ಹುಡುಕಾಟ ನಡೆಸಲಿದೆ. ಅಲ್ಲದೆ ಫಾಫ್ರನ್ನ ಕೈ ಬಿಡೋಕೆ ಕೆಲ ಕಾರಣಗಳು ಕೂಡ ಇವೆ. ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ಗೆ ಈಗಾಗಲೇ 40 ವರ್ಷ. ಇನ್ನೂ 3 ವರ್ಷಗಳ ಕಾಲ ಫಾಫ್ IPL ಆಡೋದು ಕಷ್ಟ ಇದೆ. ಹಾಗಾಗಿ ರಿಲೀಸ್ ಮಾಡೋದು ಉತ್ತಮ ಎಂಬ ನಿರ್ಧಾರಕ್ಕೆ ಫ್ರಾಂಚೈಸಿ ಬಂದಿದೆ. ಅಷ್ಟೇ ಅಲ್ಲದೆ ಫಾಫ್ ಫಾರಿನ್ ಪ್ಲೇಯರ್. RCB ತಂಡ ಇಂಡಿಯನ್, ಅದರಲ್ಲೂ ಕೂಡ ಕರ್ನಾಟಕ ಮೂಲದ ಆಟಗಾರನನ್ನೇ ನಾಯಕನನ್ನಾಗಿ ಮಾಡೋಕೆ ಹುಡುಕಾಟ ನಡೆಸಿದೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, RCB ತಂಡದ ಪರ ಮಹತ್ವದ ಪಂದ್ಯಗಳಲ್ಲೇ ಫಾಫ್ ನಿಂತು ಆಡಿಲ್ಲ ಅನ್ನೋ ಆರೋಪಗಳು ಕೂಡ ಇವೆ. ಕೊಹ್ಲಿ ಅಂತೆ ಅಗ್ರೆಸಿವ್ ಅಲ್ಲ ಅನ್ನೋದು ಕೂಡ ಅವರ ಬದಲಾವಣೆಗೆ ಪ್ರಮುಖ ಕಾರಣ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಳೆದ 17 ಆವೃತ್ತಿಗಳಲ್ಲೂ ಕೂಡ ಟ್ರೋಫಿಗೆ ಮುತ್ತಿಡೋಕೆ ಕಾಯ್ತಾ ಇದೆ. ಭಾರತದ ಬಲಿಷ್ಠ ಆಟಗಾರ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲೂ ಕೂಡ ಗೆಲುವು ಪಡೆಯೋಕ್ಕಾಗಿಲ್ಲ. ಕೊಹ್ಲಿ ಬಳಿಕ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಫಾಫ್ ಡು ಪ್ಲೆಸಿಸ್ RCB ನಾಯಕತ್ವವನ್ನು ಪಡೆದಿದ್ರು. ಆದರೆ ಅವರ ನಾಯಕತ್ವದಲ್ಲೂ ಕೂಡ ತಂಡ ಕಪ್ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಫಾಫ್ ನಾಯಕತ್ವದಲ್ಲಿ RCB 2022ರಲ್ಲಿ ಮತ್ತೆ 2024ರ IPL ಟೂರ್ನಿಗಳಲ್ಲಿ ಪ್ಲೇ ಆಫ್ಗೆ ಪ್ರವೇಶ ಪಡೆದಿದ್ದು ಬಿಟ್ಟರೆ ಪ್ರಶಸ್ತಿಯನ್ನು ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ 2025ರ IPLಗೆ ಫಾಫ್ಗೆ ಕೊಟ್ಟು ಹೊಸ ನಾಯಕನನ್ನು RCB ಫ್ರಾಂಚೈಸಿ ನೇಮಿಸಿಕೊಳ್ಳೋದು ಪಕ್ಕಾ ಆಗಿದೆ. ಟಾಲಿವುಡ್ ನಟ ನಾಗಚೈತನ್ಯ ಹೈದರಾಬಾದ್ನ ತಮ್ಮ ನಿವಾಸದಲ್ಲಿ ನಟಿ ಶೋಭಿತಾ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಈ ಸುದ್ದಿಯನ್ನು ಅವರ ತಂದೆ ನಾಗಾರ್ಜುನ ಅಕ್ಕಿನೇನಿ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ. ನಮ್ಮ ಮಗ ನಾಗಚೈತನ್ಯ ಮತ್ತು ಶೋಭಿತಾ ಅವರೊಂದಿಗಿನ ನಿಶ್ಚಿತಾರ್ಥವನ್ನು ಘೋಷಿಸಲು ಸಂತೋಷ ಪಡ್ತೇವೆ. ಶೋಭಿತಾರನ್ನ ನಮ್ಮ ಕುಟುಂಬಕ್ಕೆ ಸ್ವಾಗತಿಸಲು ಖುಷಿಯಾಗ್ತಾ ಇದೆ. ಈ ಜೋಡಿಗೆ ಅಭಿನಂದನೆಗಳು. ಅವರಿಗೆ ಜೀವನ ಪೂರ್ತಿ ಸಂತೋಷ ಮತ್ತು ಪ್ರೀತಿಯಿಂದ ಕೂಡಿರಲಿ ಅಂತ ಹಾರೈಸ್ತೇನೆ ಎಂದು ಶುಭ ಕೋರಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 50 kg ವಿಭಾಗದ ಕುಸ್ತಿ ಸ್ಪರ್ಧೆಯಿಂದ ವಿನೇಶ್ ಫೋಗಟ್ ಅನರ್ಹಗೊಂಡಿದ್ದಕ್ಕೆ ಇಡೀ ಭಾರತವೇ ಆಘಾತವನ್ನು ವ್ಯಕ್ತಪಡಿಸಿದೆ. ಈ ಬೇಸರದ ಬೆನ್ನಲ್ಲೇ ವಿನೇಶ್ ಕುಸ್ತಿಗೆ ನಿವೃತ್ತಿ ಘೋಷಣೆ ಮಾಡಿ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಇನ್ಮುಂದೆ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ವಿನೇಶ್ ಫೋಗಟ್ ಅವರಿಗೆ ಹರಿಯಾಣ ಸರ್ಕಾರ 4 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ. ಇದರೊಂದಿಗೆ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತೆ ಮಾದರಿಯಲ್ಲೇ ಸ್ವಾಗತ ಕೋರೋಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಕುಸ್ತಿ ವಿಭಾಗದಲ್ಲಿ ಭಾರತಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಶಿಸ್ತಿನ ಆರೋಪದ ಹಿನ್ನೆಲೆಯಲ್ಲಿ ಭಾರತೀಯ ಕುಸ್ತಿಪಟು ಅಂತಿಮ್ ಪಂಗಲ್ ಅವರನ್ನ 3 ವರ್ಷಗಳ ಕಾಲ ಭಾರತೀಯ ಒಲಿಂಪಿಕ್ ಸಂಸ್ಥೆ ನಿಷೇಧ ಮಾಡಲು ನಿರ್ಧರಿಸಿದೆ. ಮಹಿಳೆಯರ 53 kg ವಿಭಾಗದ ಆರಂಭಿಕ ಪಂದ್ಯದಲ್ಲಿ ಸೋತ ನಂತರ ಪಂಗಲ್ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಹೊರಗುಳಿದಿದ್ರು. ಆದರೆ ಆಟ ಮುಗಿದ ಬಳಿಕ ಕ್ರೀಡಾಗ್ರಾಮದಲ್ಲಿ ಇರದೆ ತನ್ನ ಕೋಚ್ ಭಗತ್ ಸಿಂಗ್ ಮತ್ತು ಸ್ಪಾರಿಂಗ್ ಪಾಲುದಾರ ವಿಕಾಸ್ ತಂಗಿದ್ದ ಹೋಟೆಲ್ಗೆ ಹೋಗಿದ್ರು. ಕ್ರೀಡಾಗ್ರಾಮದಲ್ಲಿ ಉಳಿದಿದ್ದ ತಮ್ಮ ವಸ್ತುಗಳನ್ನು ಹಿಂಪಡೆಯಲು ತನ್ನ ಸಹೋದರಿಗೆ ತಮ್ಮ ಪಾಸನ್ನು ಕೊಟ್ಟು ಕಳಿಸಿದ್ರು. ಈ ಅಶಿಸ್ತಿನ ವರ್ತನೆಗೆ ಅಂತಿಮ್ ಪಂಗಲ್ ಮತ್ತು ಅವರ ತಂಡವನ್ನು ಗಡೀಪಾರು ಮಾಡಲಾಗಿದ್ದು ಭಾರತಕ್ಕೆ ಬಹಳ ಮುಜುಗರ ಉಂಟು ಮಾಡಿದೆ. ಲೋಕಸಭಾ ಚುನಾವಣೆ ಮುಗಿದಿದ್ದು ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಕಂಪ್ಲೀಟ್ ಸೈಡ್ಲೈನ್ ಆಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮನವಿಯಂತೆ JDSಗೆ ಟಿಕೆಟ್ ಬಿಟ್ಟುಕೊಟ್ಟು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದ ಸುಮಲತಾ ಈಗ ರಾಜಕೀಯದಿಂದ ಕಂಪ್ಲೀಟ್ ದೂರ ಉಳಿದಿದ್ದಾರೆ. ಸದ್ಯ ಮೂಡಾ ಹಾಗೆ ವಾಲ್ಮೀಕಿ ಹಗರಣವನ್ನು ಖಂಡಿಸಿ ಬಿಜೆಪಿ ಮತ್ತು JDS ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ನಡೆಸ್ತಾ ಇದೆ. ದೋಸ್ತಿಗಳ ಪಾದಯಾತ್ರೆ ಸದ್ಯ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ. ಆದರೆ ಮಂಡ್ಯದಲ್ಲೂ ಕೂಡ ಸುಮಲತಾ ಅಂಬರೀಶ್ ಮಾತ್ರ ಪಾದಯಾತ್ರೆಯಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಸುಮಲತಾ ಅವರ ಈ ನಡೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮುಂದಿನ ರಾಜಕೀಯ ನಡೆ ಏನು ಎಂಬ ನಿಟ್ಟಿನಲ್ಲೂ ಕೂಡ ಮಂಡ್ಯ ರಾಜಕೀಯದಲ್ಲಿ ಚರ್ಚೆಗಳು ನಡೀತಾ ಇದೆ. ವಕ್ಫ್ ಬೋರ್ಡ್ ಅಧಿಕಾರವನ್ನು ಕಡಿಮೆ ಮಾಡುವ ವಕ್ಫ್ ಮಸೂದೆ 2024 ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿದೆ. ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ಅಲ್ಪಸಂಖ್ಯಾತ ಖಾತೆಯ ಸಚಿವ ಕಿರಣ್ ರಿಜಿಜು ಅವರು ಮಸೂದೆಯನ್ನು ಮಂಡಿಸಿದ್ದಾರೆ. ಈ ಮಸೂದೆಗೆ ಈಗ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿದೆ. ಪ್ರಸ್ತುತ ವಕ್ಫ್ ಬೋರ್ಡ್ ಹೊಂದಿರುವ ಏಕಪಕ್ಷೀಯ ಅಧಿಕಾರಗಳನ್ನು ಕಡಿಮೆ ಮಾಡಲು ಕೇಂದ್ರ ಉದ್ದೇಶಿಸಿದೆ. ಹಿಂದಿನ ಕಾಯ್ದೆಯಲ್ಲಿ ವಕ್ಫ್ ಬೋರ್ಡ್ಗೆ ಹೆಚ್ಚಿನ ಅಧಿಕಾರ ನೀಡಲಾಗಿತ್ತು. ಇದರ ಪ್ರಕಾರ ಭೂಮಿಯನ್ನು ವಕ್ಫ್ ಬೋರ್ಡ್ನಿಂದ ಹಿಂಪಡೆಯುವುದು ಅಸಾಧ್ಯವಾಗಿತ್ತು. ಇದಾದ ನಂತರ ವಕ್ಫ್ ಬೋರ್ಡ್ ತೆಗೆದುಕೊಳ್ಳುವ ನಿರ್ಣಯಗಳು ಪದೇ ಪದೇ ವಿವಾದಕ್ಕೆ ಕಾರಣ ಆಗ್ತಾ ಇದ್ವು. ಇದನ್ನು ತಡೆಯುವುದರ ಸಲುವಾಗಿ ವಕ್ಫ್ ಕಾಯ್ದೆಗೆ ಕೇಂದ್ರ ತಿದ್ದುಪಡಿ ತಂದಿದೆ. ಆದರೆ ಈ ಮಸೂದೆಗೆ ವಿಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಇದು ಮುಸ್ಲಿಂ ವಿರೋಧಿ ಕಾಯ್ದೆ ಅಂತಿವೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.